ಜೆಫ್ರಿ ಎಪ್ಸ್ಟೀನ್ ಫೈಲ್ಸ್. ಈ ಹೆಸರು ಇಡೀ ಜಗತ್ತನ್ನೇ ಬೆಚ್ಚಿಬೀಳಿಸಿತ್ತು. ಆದರೆ ಆ ಫೈಲ್ಸ್ನಲ್ಲಿ ನಮ್ಮ ಭಾರತದ ಕೆಲವು ಪ್ರಭಾವಿ ವ್ಯಕ್ತಿಗಳ ಹೆಸರು ಹೇಗೆ ಬಂತು? ಬನ್ನಿ, ಈ ವಿಶ್ಲೇಷಣೆಯಲ್ಲಿ ಇದರ ಬಗ್ಗೆನೇ ಮಾತಾಡೋಣ. ಜೆಫ್ರಿ ಎಪ್ಸ್ಟೀನ್ಗೆ ಸಂಬಂಧಪಟ್ಟ ದಾಖಲೆಗಳು ಹೊರಬಂದಾಗ ಒಂದು ದೊಡ್ಡ ಪ್ರಶ್ನೆ ಎದ್ದಿತ್ತು. ಅದೇನಂದ್ರೆ, ಲೈಂಗಿಕ ಕಳ್ಳಸಾಗಣೆಯಲ್ಲಿ ಶಿಕ್ಷೆಗೊಳಗಾದ ಒಬ್ಬ ಕ್ರಿಮಿನಲ್ನ ಫೈಲ್ನಲ್ಲಿ ಭಾರತದ ಟಾಪ್ ಲೀಡರ್ಗಳ ಹೆಸರು ಯಾಕಿದೆ? ನಾವು ಮುಂದೆ ಹೋಗೋಕ್ಕೂ ಮುಂಚೆ ಒಂದು ವಿಷಯವನ್ನ ಸ್ಪಷ್ಟಪಡಿಸಲೇಬೇಕು. ನೋಡಿ, ಈ ಫೈಲ್ಗಳಲ್ಲಿ ಯಾರ್ದಾದ್ರೂ ಹೆಸರು ಇದೆ ಅಂದ ಮಾತ್ರಕ್ಕೆ ಅವರು ತಪ್ಪು ಮಾಡಿದ್ದಾರೆ ಅಂತ ಅರ್ಥ ಅಲ್ಲ. ಇದು ಯಾವುದೇ ಅಪರಾಧಕ್ಕೆ ಸಾಕ್ಷಿ ಆಗೋದಿಲ್ಲ. ಸರಿ, ಈ ಇಡೀ ಕಥೆಯಲ್ಲಿ ಎಲ್ಲರ ಗಮನ ಸೆಳೆದಿದ್ದು ಪ್ರಧಾನಿ ನರೇಂದ್ರ ಮೋದಿ ಅವರ ಹೆಸರು. ಯಾಕಂದ್ರೆ ಈ ಹೆಸರು ಜೆಫ್ರಿ ಎಪ್ಸ್ಟೀನ್ ತಾನೇ ಬರೆದಿದ್ದ ಒಂದು ಇಮೇಲಲ್ಲಿ ಕಾಣಿಸ್ಕೊಂಡಿತ್ತು. ಇಲ್ಲಿಂದ ಕತೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗುತ್ತೆ. ಎಪ್ಸ್ಟೀನ್ ಕತಾರ್ನ ಪ್ರಧಾನಮಂತ್ರಿಯ ಸಲಹೆಗಾರನೊಬ್ಬನಿಗೆ ಕಳಿಸಿದ ಇಮೇಲ್ನಲ್ಲಿ ಹೀಗೆ ಬರೀತಾನೆ: ಮೋದಿ ಸಲಹೆ ತಗೊಂಡು ಇಸ್ರೇಲ್ಗೆ ಹೋದ್ರು, ಅದು ವರ್ಕ್ ಆಯ್ತು ಅಂತ. ಆ ಇಮೇಲ್ನ ಹಿನ್ನೆಲೆ ಅರ್ಥ ಮಾಡ್ಕೋಬೇಕು ಅಂದ್ರೆ ಅದಕ್ಕೂ ಮುಂಚಿನ ಕೆಲವು ತಿಂಗಳುಗಳಲ್ಲಿ ನಡೆದ ಘಟನೆಗಳನ್ನು ನೋಡಬೇಕು. ನೋಡಿ, ಮಾರ್ಚ್ 2017ರಲ್ಲಿ ಅನಿಲ್ ಅಂಬಾನಿ ನಾಯಕತ್ವಕ್ಕೆ ಸಹಾಯ ಬೇಕು ಅಂತ ಎಪ್ಸ್ಟೀನ್ಗೆ ಮೆಸೇಜ್ ಮಾಡ್ತಾರೆ. ಜೂನ್ 2017ರಲ್ಲಿ ಪ್ರಧಾನಿ ಮೋದಿ ಅಮೆರಿಕಕ್ಕೆ ಹೋಗಿ ಅಧ್ಯಕ್ಷ ಟ್ರಂಪ್ ಅವರನ್ನ ಭೇಟಿಯಾಗ್ತಾರೆ. ಆಮೇಲೆ ಜುಲೈ 2017ರಲ್ಲಿ ಪ್ರಧಾನಿ ಇಸ್ರೇಲ್ಗೆ ಭೇಟಿ ಕೊಡ್ತಾರೆ. ಇದಾದ ತಕ್ಷಣ ಜುಲೈ 6ನೇ ತಾರೀಕು ಎಪ್ಸ್ಟೀನ್ ಅದು ವರ್ಕ್ ಆಯ್ತು ಅಂತ ಇಮೇಲ್ ಕಳಿಸ್ತಾನೆ. ಹಾಗಿದ್ರೆ ಈ ಸಂಪರ್ಕದಲ್ಲಿ ಮಧ್ಯವರ್ತಿ ಯಾರು? ದಾಖಲೆಗಳ ಪ್ರಕಾರ ಎಲ್ಲಾ ಬೆರಳುಗಳು ಉದ್ಯಮಿ ಅನಿಲ್ ಅಂಬಾನಿ ಕಡೆಗೆ ತೋರಿಸ್ತಿವೆ. ಈ ಇಡೀ ಸರಣಿ ಘಟನೆಗಳಲ್ಲಿ ಅವರ ಸಂವಹನೆನೇ ಕೇಂದ್ರಬಿಂದು ಅಂತ ಕಾಣಿಸುತ್ತೆ. ಈಗ ನೋಡಿ, ಈ ಸಂಪರ್ಕ ಎಷ್ಟು ಸ್ಪಷ್ಟವಾಗಿದೆ ಅಂತ. ಒಂದ್ ಕಡೆ ಮಾರ್ಚ್ 2017ರಲ್ಲಿ ಅಂಬಾನಿ ನಾಯಕತ್ವಕ್ಕೆ ಸಹಾಯ ಬೇಕು ಅಂತ ಎಪ್ಸ್ಟೀನ್ ಹತ್ರ ಕೇಳ್ತಾರೆ. ಇನ್ನೊಂದ್ ಕಡೆ ಕೆಲವೇ ತಿಂಗಳ ನಂತರ ಜುಲೈ 2017ರಲ್ಲಿ ಎಪ್ಸ್ಟೀನ್ ಪ್ರಧಾನಿಯವರ ಒಂದು ನಿರ್ಧಾರಕ್ಕೆ ತಾನೇ ಕಾರಣ ಅಂತ ಕ್ರೆಡಿಟ್ ತಗೊಳ್ತಾನೆ. ಈ ಸಂಬಂಧ ಏನೋ ಒಂದೇ ಸರಿಗೆ ಮುಗಿದಿದ್ದಲ್ಲ. ಬೇರೆ ಸಂವಹನಗಳನ್ನ ನೋಡಿದ್ರೆ ಇದು ರಾಜಕೀಯ ಮತ್ತು ವೈಯಕ್ತಿಕ ವ್ಯವಹಾರಗಳಿಗಾಗಿ ನಡೀತಾನೇ ಇತ್ತು ಅಂತ ಗೊತ್ತಾಗತ್ತೆ. ಉದಾಹರಣೆಗೆ 2019ರಲ್ಲಿ ಅಂಬಾನಿ ತಮ್ಮ $750 ಮಿಲಿಯನ್ ವೈಯಕ್ತಿಕ ಸಾಲಕ್ಕೆ ಎಪ್ಸ್ಟೀನ್ ಸಹಾಯ ಕೇಳಿದ್ರು. ಅಷ್ಟೇ ಅಲ್ಲ, ಮೇ 2019ರಲ್ಲಿ ಎಪ್ಸ್ಟೀನ್ ಸ್ಟೀವ್ ಬ್ಯಾನನ್ಗೆ ಮೋದಿ ನನ್ನನ್ನು ಭೇಟಿಯಾಗೋಕೆ ಯಾರನ್ನೋ ಕಳಿಸ್ತಿದ್ದಾರೆ ಅಂತನೂ ಹೇಳಿದ್ದ. ಆದರೆ ಈ ಕಥೆಯಲ್ಲಿ ಬರೀ ಅಂಬಾನಿ ಮಾತ್ರ ಇಲ್ಲ. ಫೈಲ್ಗಳಲ್ಲಿ ಹೆಸರು ಕೇಳಿ ಬಂದ ಇನ್ನೊಬ್ಬ ಪ್ರಮುಖ ವ್ಯಕ್ತಿ ಅಂದ್ರೆ ಈಗಿನ ಕ್ಯಾಬಿನೆಟ್ ಮಂತ್ರಿ ಹರ್ದೀಪ್ ಸಿಂಗ್ ಪುರಿ. ದಾಖಲೆಗಳ ಪ್ರಕಾರ ಪುರಿ ಮತ್ತು ಎಪ್ಸ್ಟೀನ್ ನಡುವೆ 1-2 ಅಲ್ಲ, ಬರೋಬ್ಬರಿ 3 ದೃಢಪಟ್ಟ ಸಭೆಗಳು ನಡೆದಿವೆ. ಆದರೆ ಇಲ್ಲಿ ಗಮನಿಸಬೇಕಾದ ಒಂದು ಪ್ರಮುಖ ಅಂಶ ಇದೆ. ಈ ಸಭೆಗಳು ನಡೆದಾಗ ಪುರಿ ಅವರು ಮಂತ್ರಿ ಆಗಿರಲಿಲ್ಲ. ಅವರು ಮೋದಿ ಸರ್ಕಾರದಲ್ಲಿ ಕ್ಯಾಬಿನೆಟ್ ಸಚಿವರಾಗೋಕ್ಕೂ ಮುಂಚೆ ನ್ಯೂಯಾರ್ಕ್ನಲ್ಲಿದ್ದ ಇಂಟರ್ನ್ಯಾಷನಲ್ ಪೀಸ್ ಇನ್ಸ್ಟಿಟ್ಯೂಟ್ ಅನ್ನೋ ಒಂದು ಥಿಂಕ್ ಟ್ಯಾಂಕ್ನಲ್ಲಿ ಕೆಲಸ ಮಾಡ್ತಿದ್ರು. ಹಾಗಿದ್ರೆ ಇಷ್ಟೊಂದು ಕುಖ್ಯಾತಿ ಪಡೆದಿದ್ದ ಒಬ್ಬ ಅಪರಾಧಿ ಜೊತೆ ಯಾಕೆ ಭೇಟಿ ಮಾಡಬೇಕಿತ್ತು? ಇದಕ್ಕೆ ಅಧಿಕೃತವಾಗಿ ಕೊಟ್ಟ ಕಾರಣ ಅಂದ್ರೆ ಭಾರತದ ಒಂದು ಪ್ರಮುಖ ಯೋಜನೆ ಡಿಜಿಟಲ್ ಇಂಡಿಯಾ ಬಗ್ಗೆ ಚರ್ಚೆ ಮಾಡೋಕೆ ಅಂತ. ಈ ಹೆಸರುಗಳೆಲ್ಲ ಯಾವಾಗ ಸಾರ್ವಜನಿಕವಾಗಿ ಹೊರಬಂತೋ ಭಾರತದ ರಾಜಕೀಯದಲ್ಲಿ ಒಂದು ದೊಡ್ಡ ಬಿರುಗಾಳಿಯೇ ಎದ್ದುಬಿಟ್ಟು, ಜೊತೆಗೆ ಉತ್ತರವೇ ಸಿಗದಂಥ ಹಲವಾರು ಪ್ರಶ್ನೆಗಳನ್ನು ಹುಟ್ಟುಹಾಕಿತು. ಒಂದು ಕಡೆ ವಿರೋಧ ಪಕ್ಷ ಕಾಂಗ್ರೆಸ್ ಪ್ರಧಾನಿಯವರು ಶಿಕ್ಷೆಗೊಳಗಾದ ಒಬ್ಬ ಅಪರಾಧಿಯಿಂದ ಯಾಕೆ ಸಲಹೆ ಪಡಿಬೇಕಿತ್ತು ಅಂತ ನೇರವಾಗಿ ಪ್ರಶ್ನಿಸಿತು. ಮತ್ತೊಂದು ಕಡೆ ಆಡಳಿತ ಪಕ್ಷ ಬಿಜೆಪಿ ಮತ್ತು ಸರ್ಕಾರ ಆ ಇಮೇಲ್ನ ಅರ್ಥವನ್ನೇ ತಪ್ಪಾಗಿ ತಿಳ್ಕೊಂಡಿದ್ದೀರಾ, ಎಪ್ಸ್ಟೀನ್ ಒಬ್ಬ ಕ್ರಿಮಿನಲ್, ಅವನ ಮಾತಿಗೆ ಬೆಲೆ ಇಲ್ಲ ಅಂತ ಸಮರ್ಥನೆ ಮಾಡಿಕೊಂಡ್ರು. ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಒಂದು ಬಲವಾದ ನಿರಾಕರಣೆಯನ್ನಂತೂ ಹೊರಡಿಸಿತು. ಆದ್ರೆ ಹೀಗೆ ನಿರಾಕರಿಸುವ ಮೂಲಕ ಆ ಕತೆ ನಿಜ ಅಂತ ಒಪ್ಕೊಂಡಂತಾಯ್ತು. ಅದಕ್ಕೊಂದು ರೀತಿ ಅಧಿಕೃತ ಗಮನ ಸಿಕ್ಕಾಗಾಯ್ತು. ಆದ್ರೆ ಸರ್ಕಾರದ ಈ ಅಧಿಕೃತ ಪ್ರತಿಕ್ರಿಯೆಯಲ್ಲಿ ಒಂದು ಕುತೂಹಲಕಾರಿ ಅಂಶ ಇತ್ತು. ಅದು ಕೇವಲ ಪ್ರಧಾನಿಯವರ ಹೆಸರಿನ ಬಗ್ಗೆ ಮಾತ್ರ ಮಾತಾಡಿತ್ತು. ಅನಿಲ್ ಅಂಬಾನಿ ಅಥವಾ ಹರ್ದೀಪ್ ಸಿಂಗ್ ಪುರಿಯವರ ಎಪ್ಸ್ಟೀನ್ ಜೊತೆಗಿನ ಸಂಪರ್ಕದ ಬಗ್ಗೆ ಒಂದೇ ಒಂದು ಮಾತನ್ನೂ ಆಡಿರಲಿಲ್ಲ. ಸಂಪೂರ್ಣ ಮೌನ. ಕೊನೆಗೆ ಈ ಇಡೀ ಪ್ರಕರಣ ನಮ್ಮ ಮುಂದೆ ಕೆಲವು ಗಂಭೀರ ಪ್ರಶ್ನೆಗಳನ್ನಿಡುತ್ತೆ. ಪ್ರಧಾನಿ ಮೋದಿ ನಿಜವಾಗ್ಲೂ ಇಪ್ಸ್ಟೀನ್ನ ಭೇಟಿ ಮಾಡಿದ್ರಾ ಅಥವಾ ಮಾತಾಡಿದ್ರಾ? ಒಬ್ಬ ಖಾಸಗಿ ಉದ್ಯಮಿ ಇಪ್ಸ್ಟೀನ್ ಮೂಲಕ ಯಾಕೆ ಅಮೆರಿಕದಲ್ಲಿ ಉನ್ನತ ಮಟ್ಟದ ಸಂಪರ್ಕ ಕಲ್ಪಿಸೋಕೆ ಪ್ರಯತ್ನಿಸ್ತಿದ್ರು? ನಮ್ಮ ಅಧಿಕೃತ ರಾಜತಾಂತ್ರಿಕ ಮಾರ್ಗಗಳನ್ನ ಯಾಕೆ ಬಳಸಲಿಲ್ಲ? ಮತ್ತು ಮುಂದೆ ಕ್ಯಾಬಿನೆಟ್ ಮಂತ್ರಿಯಾಗುವ ವ್ಯಕ್ತಿ ಒಬ್ಬ ಲೈಂಗಿಕ ಅಪರಾಧಿ ಜೊತೆ ಡಿಜಿಟಲ್ ಇಂಡಿಯಾದ ಬಗ್ಗೆ ಯಾಕೆ ಚರ್ಚಿಸ್ತಿದ್ರು? ಈ ಪ್ರಶ್ನೆಗಳಿಗೆ ಉತ್ತರ ಮಾತ್ರ ಇವತ್ತಿಗೂ